ನಿಮ್ಮ ಮದುವೆಯಾಗಿ ಎಷ್ಟು ತಿಂಗಳಾಯ್ತು? 2 ತಿಂಗಳು ಯುವರ್ ಆನರ್. ನೀವಿಬ್ರು ಬೇರೆ ಬೇರೆಯಾಗಿ ಬದುಕ್ತಾ ಇದ್ದೀರಾ? ಇಲ್ಲ ಯುವರ್ ಆನರ್. ಬೈದಿ ಬೈ, ನಿಮ್ಮಿಬ್ರಲ್ಲಿ ಯಾರಿಗಾದ್ರೂ ಅಫೇರ್ಸ್ ಇದೆಯಾ? ಇಲ್ಲ. ನಿಮ್ಮ ಗಂಡ ನಿಮ್ಗೇನಾದ್ರೂ ಹಿಂಸೆ ಕೊಡ್ತಿದ್ದಾರೆ ನಮ್ಮ? ಇಲ್ಲ ಯುವರ್ ಆನರ್. ಅವ್ರಿಗೆ ಯಾವ್ದಾದ್ರು ದುಶ್ಚಟಗಳಿದೆಯಾ? ಇಲ್ಲ ಯುವರ್ ಆನರ್. ಇವ್ರೇನಾದ್ರೂ ನಿಮ್ಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೇನು? ಇಲ್ಲ ಯುವರ್ ಆನರ್. ಅಥವಾ ಅವ್ರ ಮನೆ ಕಡೆಯಿಂದಾಗ್ಲಿ ಅವರಿಂದಾಗ್ಲಿ ಏನಾದರೂ ನಿಮಗೆ ತೊಂದರೆ ಆಗ್ತಿದ್ಯಾ? ಇಲ್ಲ ಯುವರ್ ಆನರ್. ಏನು ಸಮಸ್ಯೆ ಇಲ್ಲ ಅಂದಮೇಲೆ ಡೈವರ್ಸ್ ಯಾಕೆ ಅಪ್ಲೈ ಮಾಡಿದ್ರಿ? ನೀವು ಮಾತಾಡಿ. ಯುವರ್ ಆನರ್, ನಮ್ದು ಅರೇಂಜ್ ಮ್ಯಾರೇಜ್. ಈಗಿನ ಜೋಡಿಗಳ ಥರ ಮದುವೆಗಿಂತ ಮುಂಚೆ ನಾವು ಒಂದ್ಸಲನೂ ಮಾತಾಡ್ಕೊಂಡಿರ್ಲಿಲ್ಲ. ನಮ್ಮ ಅಭಿಪ್ರಾಯನೂ ಹಂಚ್ಕೊಂಡಿರ್ಲಿಲ್ಲ. ಹಾಗೇನಾದ್ರೂ ಮಾತಾಡ್ಕೊಂಡಿದ್ದಿದ್ರೆ ಮೋಸ್ಟ್ಲಿ ನಾವು ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಅನ್ಸುತ್ತೆ. ದೊಡ್ಡವ್ರು ನಿಶ್ಚಯ ಮಾಡಿದ್ದು, ಅದಕ್ಕೆ ಅವ್ರ ನಿರ್ಧಾರದ ಮುಂದೆ ನಾವು ತಲೆ ಬಾಗ್ಲೇಬೇಕಾಗಿತ್ತು. ಮದುವೆ ಆದ್ಮೇಲೆ ಗೊತ್ತಾಗಿದ್ದು ಅವ್ರ ಆಸೆ ಕನಸುಗಳೇ ಬೇರೆ. ಅದಕ್ಕೆ ಈ ಮದುವೆ ಅಡ್ಡಿಯಾಗಿದ್ದು ಅಂತ ನನಗೆ ಮದುವೆ ಆದ್ಮೇಲೆ ಅರ್ಥ ಆಗಿದ್ದು. ಈಗ ಅವ್ರ ಆಸೆ ಕನಸುಗಳನ್ನ ಅವ್ರು ಈಡೇರಿಸ್ಕೋಬೇಕು ಅಂತಂದ್ರೆ ನಮಗೆ ಡಿವೋರ್ಸ್ ಬೇಕು. ನೋಡಿ, ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಲ್ವಾ? ನಿಮಗೆ ಬಂದಿರೋ ಸಬ್ಜೆಕ್ಟ್ ಬಗ್ಗೆ ರೆಡಿ ಇರಿ. ಸೆಮಿನಾರ್ ದಿನ ನೀವು ಅದನ್ನ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅಟೆಂಡೆನ್ಸ್ ಇಸ್ ಕಂಪಲ್ಸರಿ. ಮತ್ತೆ ನನಗೆ ಕೈಸ್ಕೊಳ್ಳೋ ಕೊಡ್ತೀಯಾ? ಸರ್, ಲಕ್ಷ್ಮಿ ಆದಿಗೆ ತೊಂದರೆ ಕೊಡ್ತಿದ್ದಾಳೆ. ಸರ್ ಹಾಗೇನಿಲ್ಲ ಸರ್, ಅದು ಲಕ್ಷ್ಮಿಗೆ ಕಾಲಲ್ಲಿ ಕ್ರಾಂಪ್ಸ್ ಆಗಿತ್ತಲ್ವಾ, ಅದಕ್ಕೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಶಮಿತಾ, ಯಾಕೆ ತಪ್ಪು ತಿಳ್ಕೊತಾ ಇದೆಯಾ? ನೀನು ನಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಸರ್ ಏನು ಹೇಳ್ತಿದ್ದಾರೋ ಅದ್ರ ಬಗ್ಗೆ ಗಮನ ಕೊಡು. ಸರಿ, ಅದೇನೋ ನೀವು ನೋಡ್ಕೊಳ್ಳಿ. ಸೆಮಿನಾರ್ಗೆ ನಾವೆಲ್ಲ ಸ್ಯಾರಿ ಉಟ್ಕೊಂಡು ಬರೋಣ ಕಣ್ರೆ? ಹೂ ಲಕ್ಕಿ, ಸೂಪರ್ ಆಗಿರತ್ತೆ. ನಾವು ಸ್ಯಾರಿನೇ ಉಟ್ಕೊ ಬರೋಣ. ಹೌದೌದು, ತುಂಬಾ ಚೆನ್ನಾಗಿರತ್ತೆ. ಹಳ್ಳಿಯಿಂದ ಬಂದಿರೋಳಿಗೆ ಇನ್ನೆಂತ ಯೋಚನೆ ಬರುತ್ತೆ? ಮಾರುದ್ದ ಸೀರೆ ಉಟ್ಕೊಂಡು ತಲೆ ತುಂಬಾ ಆಯಿಲ್ ಮೆತ್ಕೊಂಡು ಬನ್ನಿ, ಇನ್ನು ಸೂಪರ್ ಆಗಿ ಕಾಣಿಸ್ತೀರಾ. ಬನ್ರೆ, ಲೈಬ್ರರಿಗೆ ಹೋಗಿ ಸೆಮಿನಾರಿಗೆ ಬೇಕಾಗಿರೋ ಬುಕ್ಸ್ ಎಲ್ಲ ತಗೊಂಡ್ಬರೋಣ. ಅದೇ ಬಾ, ನಾವು ಲೈಬ್ರರಿಗೆ ಹೋಗಿ ಬುಕ್ಸ್ ತಗೊಂಡ್ಬರೋಣ. ಶಮಿ, ಆ್ಯಪ್ಗಳೆಲ್ಲ ಇರಬೇಕಾದ್ರೆ ನಾವು ಲೈಬ್ರರಿಗೆ ಬೇರೆ ಹೋಗ್ಬೇಕಾ? ನಾವು ಡಿಜಿಟಲ್ ಲೈಬ್ರರಿ ಯೂಸ್ ಮಾಡೋದನ್ನ ಕಲಿಬೇಕು. ಇವ್ರಿಗೆ ಅದೆಲ್ಲ ಗೊತ್ತಾಗಲ್ಲ, ಇವರೆಲ್ಲ ಇನ್ನೂ ಅಪ್ಡೇಟೇ ಆಗಿಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಅದೇ. ಮೊದ್ಲೆಲ್ಲ ನಾವು ಹೀಗೆ ಮಾಡ್ತಿದ್ವಿ ಅಲ್ವಾ? ಈ ಎಳ್ಳೆಣ್ಣೆ ಮುಖಗಳನ್ನ ನೋಡಿ ನನ್ ಮೈಂಡು ಕೆಲ್ಸನೇ ಮಾಡ್ತಾ ಇಲ್ಲ. ವಿ ಶುಡ್ ಮೇಂಟೈನ್ ಡಿಸ್ಟೆನ್ಸ್ ಫ್ರಮ್ ದಮ್. ಪುಸ್ತಕ ಓದ್ತೀವೋ ಅಥವಾ ಗ್ಯಾಜೆಟ್ಸ್ ನ ಬಳಸ್ತೀವೋ ಅನ್ನೋದು ಮುಖ್ಯ ಅಲ್ಲ. ಒಂದು ವಿಷಯದ ಬಗ್ಗೆ ತಿಳ್ಕೊಂಡು ಅದು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀವಿ, ಅದರಲ್ಲಿ ಎಷ್ಟು ಅಪ್ಡೇಟ್ ಆಗಿದ್ದೀವಿ ಅನ್ನೋದು ಮುಖ್ಯ. ಆಯ್ತು, ಹೋಗಿಲ್ಲ ಡಂಗಾಣಿ, ನನ್ನ ಹತ್ರನೇ ಪುಂಗಿ ಓದಕ್ ಬರ್ಬೇಡ. ಅಮೃತ ಅವರೇ,
ಇವ್ರು ಹೇಳ್ತಿರೋದು ನಿಜನಾ? ಯುವರ್ ಆನರ್, ಅದ್ಯಾರೋ ನಮ್ಮ ಮೇಲೆ ಮಾಡಿದ ಕುತಂತ್ರದಿಂದ ಹಾಗಾಗಿದ್ದು. ಅದಾದ್ಮೇಲೆ ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಕೂಡ ಮಾಡ್ಕೊಂಡ್ವಿ. ಆ ಕೇಸ್ ಕೂಡ ಕ್ಲೋಸ್ ಆಗಿದೆ. ಈಗ ಮತ್ತೆ ಆ ವಿಷಯದ ಬಗ್ಗೆ ಮಾತಾಡ್ತಿರೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ರೀ, ನಡೀತಾ ಇರೋ ಕೇಸ್ ಮಧ್ಯ ಮುಗ್ದೋಗಿರೋ ಕೇಸ್ನ ಯಾಕೆ ನೀವು ಮಾತಾಡ್ತಿದ್ದೀರಾ? ಇಲ್ಲ ಯುವರ್ ಆನರ್, ಸಡನ್ ಆಗಿ ನೋಡಿದ್ನಲ್ಲ, ಅದಕ್ಕೆ ನೆನಪಾಯಿತು ಹೇಳಿದೆ. ಇವಾಗ ಯಾವ ಕೇಸ್ ಮೇಲೆ ಇಲ್ಲಿಗೆ ಬಂದಿದ್ದಾರೆ ಯುವರ್ ಆನರ್? ಅದು ನಿಮಗೆ ಬೇಡದೇ ಇರೋ ವಿಷಯ ಸರ್. ದಯವಿಟ್ಟು ನಿನ್ನ ಕೆಲಸ ಮುಗ್ದಿದ್ರೆ ನೀವು ಹೊರಡಿ. ಕೋರ್ಟ್ ಟೈಮ್ನ ಈ ಥರ ಹಾಳು ಮಾಡಬಾರ್ದು. ನೀವಿನ್ ಹೊರಡಿ. ಓಕೆ ಯುವರ್ ಆನರ್. ಈಗ ಹೇಳಿ, ನಿಮ್ಮ ಲಾಯರ್ ಹೇಳ್ತಾ ಇರೋದು ಸತ್ಯನಾ? ಇಲ್ಲ ಯುವರ್ ಆನರ್. ಯುವರ್ ಆನರ್, ನಮ್ಮ ಅತ್ತೆ ಆಗಲಿ ಆಂಟಿ ಆಗಲಿ ಕೆಟ್ಟ ಜನರಲ್ಲ. ಹಳ್ಳಿಲಿ ಕೆಲವು ಸಂಪ್ರದಾಯಗಳಿರುತ್ತೆ. ಮನೆಗೆ ಬಂದ ಸೊಸೆ ಎಲ್ಲ ಕೆಲಸಗಳನ್ನು ಕಲ್ತ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ಬೇಕು ಅಂತ ತಲತಲಾಂತರಗಳಿಂದ ಹಾಗೆ ನಡ್ಕೊಂಡು ಬಂದಿದೆ ಅಲ್ವಾ. ಈಗ ಅವರು ನನ್ನಿಂದಾನು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಟ್ ನನಗೆ ಫೋರ್ಸ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ಅವ್ರು ಕೆಟ್ಟವ್ರಲ್ಲ ಯುವರ್ ಆನರ್. ಆದ್ರೆ ಆ ಮನೆಗೆ ತಕ್ಕ ಸೊಸೆ ನಾನಲ್ಲ.